ನಮಸ್ಕಾರ ಎಲ್ಲರಿಗೂ. ನಾನಿರೋದು ಇವತ್ತು ನನ್ನ ಹಳೆ ಫ್ರೆಂಡ್ ಲಸ್ವಿನ್ ಜೊತೆ. ಹಾಯ್ ಬ್ರೋ. ಹಾಯ್ ಹಾಯ್ ಹಾಯ್. ನಾವಿವತ್ತು ಹೋಗ್ತಿದ್ದು ಟೈಟನ್ ಅಕಾಡೆಮಿಗೆ. ರೀಚ್ ಆಗಿದ್ವಿ ಲೊಕೇಶನ್. ಲಸ್ವಿನ್ ನನಗೆ ತೋರಿಸ್ತಾನೆ. ಫೈನಲಿ ಆಫ್ಟರ್ ಲಾಂಗ್ ಟೈಮ್ ನಾನು ಬಂದಿರೋದು ಟೈಟನ್ ಅಕಾಡೆಮಿಗೆ. ಇಲ್ಲಿ ಇವಾಗ ನಡೀತಿರೋದು ಗರ್ಲ್ಸ್ ಬ್ಯಾಚ್. ಮತ್ತು ಲೆಫ್ಟ್ ಸೈಡ್ ಬಂದರೆ ಇರೋದು ಪರ್ಸ್ನಲ್ ಟ್ರೈನಿಂಗ್. ನಿಮ್ಮ ಮಕ್ಕಳನ್ನ ಇಲ್ಲಿ ಫುಟ್ಬಾಲ್ ಕಲಿಸ್ಬೇಕು ಅಂತಂದರೆ ಪರ್ಸ್ನಲ್ ಟ್ರೈನಿಂಗ್ ಕೂಡ ಆಗುತ್ತೆ. ಹೆಣ್ಮಕ್ಳಿದ್ರೆ ಗರ್ಲ್ಸ್ ಬ್ಯಾಚ್ 4 to 5. ನಾನು ಆ್ಯಕ್ಚುಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮಂಗಳೂರಲ್ಲಿ ಈ ಥರ ಕೋಚಿಂಗ್ ಫುಟ್ಬಾಲಿಗೆ ಇಷ್ಟೊಂದು ಇಂಟೆನ್ಸ್ ಆಗಿ ಪರ್ಸ್ನಲ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಆ ಕಡೆ ಆಗ್ತಿರೋದು ಗರ್ಲ್ಸ್ ಬ್ಯಾಚ್ 4 to 5. ಕ್ರಿಕೆಟ್ ಅಂತಲೇ ಎಷ್ಟು ಜನ ಕಳಿಸ್ತೀರ, ಇಲ್ಲಿ ಫುಟ್ಬಾಲರ್ಸ್ನು ಕೂಡ ಮಾಡಿ. ನೀವು ನೋಡ್ತಿರ್ಬೋದು ಮಕ್ಕಳಿಗೆ ವಾರ್ಮ್ ಅಪ್ ಕಳಿಸೋದ್ರಲ್ಲಿ ಎಷ್ಟು ಕ್ರಿಯೇಟಿವ್ ವೇ ಅಲ್ಲಿ ಕಳಿಸ್ತಿದ್ದಾರೆ ಅಂತ. ವಾರ್ಮ್ ಅಪ್ ಮಾಡೋದು ನನಗೆ ಕೂಡ ಇಷ್ಟ ಇಲ್ಲ, ಆದರೆ ಇಲ್ಲಿ ಇವ್ರು ಹೇಳ್ಕೊಡ್ತಿರೋ ರೀತಿ ನಂಗೆ ತುಂಬ ಇಷ್ಟ ಆಯಿತು. ವಾರ್ಮ್ ಅಪ್ ಮಾಡಲಿಕ್ಕೆ ಗೇಮ್ಗಿಂತ ಮುಂಚೆ ಎಷ್ಟು ಫನ್ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ. ಮತ್ತಿನ್ನೊಂದು ರೌಂಡ್ ಶುರು ಆಯಿತು ಇವ್ರದ್ದು. ಇಟ್ಸ್ ಎ ಸಿಂಪಲ್ ಗೇಮ್, ಆದರೆ ನಿಮ್ಮ ಎಜಿಲಿಟಿನ ಚೆಕ್ ಮಾಡುತ್ತೆ, ನಿಮ್ಮ ಸ್ಟ್ಯಾಮಿನಾ ಚೆಕ್ ಮಾಡುತ್ತೆ. ಗಿವ್ ಅಪ್ ಮಾಡಬಾರ್ದು. ಅಲ್ಲಿ ಗರ್ಲ್ಸ್ ಬ್ಯಾಚ್ ನಡೀತಿದೆ, ಇಲ್ಲಿ ಪರ್ಸನಲ್ ಟ್ರೈನಿಂಗ್ ನಡೀತಿದೆ. ಒಬ್ಬ ಗೋಲ್ ಕೀಪಿಂಗ್ ಟ್ರೈನಿಂಗ್ ನಡೀತಿದೆ. ಇಲ್ಲಿ ನಾರ್ಮಲ್, ಫಾರ್ವರ್ಡ್, ಹೆಡ್ಡರ್ ನಡೀತಿದೆ. ಇಷ್ಟು ಸೌಲಭ್ಯ ನನ್ನ ಕಾಲದಲ್ಲಿ ಏನಾದ್ರು ಇದ್ದಿದ್ರೆ ಇಂಡಿಯಾ ಟೀಮಿಗೆ ಏನೋ ಸೆಲೆಕ್ಟ್ ಆಗ್ತಿದೆ ಅನಿಸುತ್ತೆ. ಈ ಹೊಸ ವಾರ್ಮಪ್ಪಲ್ಲಿ ಮಕ್ಕಳು ಓಡಿ ಕೋಚ್ ಯಾವ ಕಲರ್ ಹೇಳ್ತಾರೆ ಆ ಕಲರ್ ಕೋನ್ ತಗೊಬರ್ಬೇಕು. ಯಾವಾಗ ಅವರು ಆ ಕೋನ್ ತಗೊಬರಲ್ವೋ ಅವರಿಗೆ ಪನಿಷ್ಮೆಂಟು. ಯಾರು ಕಮ್ಮಿ ತಗೊಂಡಿದ್ದಾರೆ ಅಂತಂದರೆ ಅವರಿಗೆ ಪನಿಷ್ಮೆಂಟು. ಇವಾಗ ನಾವು ಬಂದಿರೋದು ಬೇರೆ ಸೆಕ್ಷನ್ ಆಫ್ ಟೈಟನ್ ಅಕಾಡೆಮಿಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಿದ್ದಾರೆ ಅಂತ. ಅವರಲ್ಲಿರೋ ಎನರ್ಜಿ, ಎಂಥೂಸಿಯಾಸಮ್. ಇಲ್ಲೇ ಸೈಡಲ್ಲಿ ಅವ್ರ ಪೇರೆಂಟ್ಸ್ ಕೂಡ ಅವ್ರು ನೋಡ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಿದ್ದಾರೆ ಅವ್ರ ಮಕ್ಕಳನ್ನ ಕಣ್ಮುಂದೆ ಬೆಳೀತಿರೋದು ನೋಡಿ. ಲಸ್ವಿನ್ ಏನಾದ್ರು ಹೇಳೋದಿದೆಯಾ? ಅಲ್ಲ, ಈ ಮಂಗಳೂರಲ್ಲಿ ಅಂತಂದರೆ ಈ ಏಜ್ ಗ್ರೂಪನ್ನು ಟಚ್ ಮಾಡಲಿಕ್ಕೆ ಯಾವ ಬ್ಯಾಚ್ ಇಲ್ಲ. ಈ ಮಕ್ಕಳು ಎಲ್ಲ ಮನೆಯಲ್ಲೇ ಆಡ್ತಾ ಇದ್ದಾರೆ. ಅವರ ಬಿಲ್ಡಿಂಗ್ ಫ್ಲ್ಯಾಟ್ ಮಕ್ಕಳೊಟ್ಟಿಗೆ ಆಡ್ತಾರೆ. ಒಂದೆರಡು ಮಕ್ಕಳು ಮನೆಯಲ್ಲಿ ಬಾಲೆಲ್ಲ ಆಡಲಿಕ್ಕೆ ಆಗೋದಿಲ್ಲ, ಕೆಲವರೆಲ್ಲ ಫ್ಲ್ಯಾಟಲ್ಲಿ ಇರ್ತಾರೆ. ಅವರಿಗೆಲ್ಲ ಸಹ ಹೊರಗೆ ಬಂದು ಆಡಲಿಕ್ಕೆ ಬೇಕು. ಅಂಥವರಿಗೆ ನಾವು ಇದು ಒಂದು ಜಾಗ, ಸೊ ವೇರ್ ದೇ ಕ್ಯಾನ್ ಫೋಕಸ್ ಆನ್ ದೇಯರ್ ಗೇಮ್. ಇದು ಕಂಪ್ಲೀಟ್ಲಿ ಟಾಡ್ಲರ್ ಬ್ಯಾಚ್ ಅಂದರೆ ಒಂದು 7 year ಬಿಲೋ. ಅವರಿಗೆ ಅವರ ಏಜ್ ಒಟ್ಟಿಗೆ ಕಾಂಪೀಟ್ ಮಾಡಲಿಕ್ಕೆ ಒಂದು ಇದು ಸಿಗ್ತದೆ, ಪ್ಲೇಸ್ ಸಿಗ್ತದೆ. ಮತ್ತು ಇಲ್ಲಿ ಅಂತಂದ್ರೆ ನಾವು ಒಂದು ಕೋಚ್ ಪರ್ಸ್ನಲಿ ಇಟ್ಟಿದ್ದೇವೆ, ಯಾರು ಅವರೊಟ್ಟಿಗೆ ಆಟ ಆಡಿ ಅವರ ಜೊತೆಗೆ ಎಂಜಾಯ್ ಮಾಡ್ತಾರೆ. ಈ ಬ್ಯಾಚ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಎಂಜಾಯ್ಮೆಂಟ್. ಅವರಿಗೆ ಅಂದರೆ 1 ಗಂಟೆ ಆಡಿ ಮನೆಗೆ ಹೋಗುವಾಗ ಅವರಿಗೆ ಖುಷಿ ಆಗಬೇಕು, ಅದರಲ್ಲಿ ನಾವು ಈ ಬ್ಯಾಚಲ್ಲಿ ಫೋಕಸ್ ಮಾಡ್ತಾ ಇದ್ದೇವೆ. ಎಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಫುಟ್ಬಾಲ್ನ. ಇಲ್ಲೇ ನೋಡ್ತಿರ್ಬೋದು ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ರೆ ಇಲ್ಲೇ ಕೋಚ್ ಅವ್ರನ್ನ ಗೈಡ್ ಮಾಡ್ತಾ ಇರ್ತಾರೆ. ಅಲ್ಲೇ ಹೊರಗಡೆ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನ ಆಟ ಆಡೋದನ್ನ ಖುಷಿಯಾಗಿ ನೋಡ್ತಾ ಇರ್ತಾರೆ. ಇವಾಗ ಸಬ್ ಜೂನಿಯರ್ಸ್ದು ನಡೀತಾ ಇದೆ. ಬನ್ನಿ ನಮ್ಮ ಕೋಚ್ ಹತ್ರ ಕೇಳೋಣ ಏನು ನಡೀತಾ ಇದೆ, ಫುಲ್ ಎಕ್ಸ್ಪ್ಲನೇಷನ್ ಕೇಳೋಣ. ಈಗ ಅಂತಂದರೆ ಈಗ 2 ಟೀಮ್ಸ್ ಆಡ್ತಾರೆ. ಈ 2 ಟೀಮ್ಸಲ್ಲಿ ಈಗ ಯಾರು ಫಸ್ಟ್ ಗೋಲ್ ಹಾಕ್ತಾರೆ ದ್ಯಾಟ್ ಟೀಮ್ ವಿಲ್ ಸ್ಟೇ. ಅದು ಟೀಮ್ ಉಳಿತದೆ ಮತ್ತು ಇನ್ನೊಂದು ಟೀಮ್ ಮೂವ್ ಔಟ್. ಈ ಬೋತ್ ಟೀಮ್ಸ್ ಸ್ಕೋರ್ ಮಾಡಲಿಲ್ಲ ಆದರೆ 2 ಸಹ ಟೀಮ್ ಹೊರಗೆ ಹೋಗ್ತದೆ. ಇಂಥ ಪ್ರೆಷರ್ ಸಿಚುವೇಷನಲ್ಲಿ ಅವರು ಸ್ಕೋರ್ ಮಾಡಲೇಬೇಕು. ಸ್ಕೋರ್ ಮಾಡಲಿಲ್ಲ ಆದರೆ 2 ಟೀಮ್ಸ್ ಹೊರಗೆ ಹೋಗ್ತದೆ. ಈಗ ಒಂದೇ ಟೀಮ್ ಸ್ಕೋರ್ ಮಾಡಿದರೆ ಅದು ಟೀಮ್ ಉಳಿತದೆ ಮತ್ತು ಇನ್ನೊಂದು ಟೀಮ್ ಹೊರಗೆ ಹೋಗ್ತದೆ. ಹಾಗೆ ಫಸ್ಟ್ ಗೋಲ್ ಯಾರು ಹಾಕ್ತಾರೆ ಅವರು ಉಳಿತಾರೆ. ಈ ಥರ ಯಾಕೆ ಲಸ್ವಿನ್ ಮಾಡಿರೋದು ಅಂತಂದರೆ ಎವ್ರಿ ಚೈಲ್ಡ್, ಒಂದೊಂದು ಚೈಲ್ಡ್ ಕೂಡ ಆಟ ಆಡೋಕ್ಕೆ ಸಿಗಬೇಕು ಅಂತ.
ಆಟ ಆಡಲಿಕ್ಕೆ ಸಿಗಬೇಕು, ಕರೆಕ್ಟ್, ಅದು ಸಹ ಒಂದು ಪಾಯಿಂಟ್. ಮತ್ತು ಇನ್ನೊಂದು ಎಂತ ಅಂದರೆ ಅವರಿಗೆ ಒಂದು ಸಿಚುವೇಶನ್ ಆಗ್ತದೆ ಎಂತಂದರೆ ಆ ಪ್ರೆಷರಲ್ಲಿ ಅವರು ಗೆಲ್ಲೇಬೇಕು, ಫಸ್ಟ್ ಗೋಲ್ ಹಾಕಲೇಬೇಕು. ಇಲ್ಲಾದರೆ ಅವರು ಫಸ್ಟ್ ಗೋಲ್ ಹಾಕಿಲ್ಲ ಆದರೆ ಇನ್ನೊಬ್ಬರು ಹಾಕಿದರೆ ಅವರ ಫುಲ್ ಟೀಮ್ ಹೊರಗೆ ಹೋಗ್ತದೆ. ಇಟ್ಸ್ ಅ ಟೀಮ್ ಗೇಮ್. ಆಗ ಮತ್ತೆ ನೆಕ್ಸ್ಟ್ ಚಾನ್ಸ್ ಒಂದು 2-3 ಟೀಮ್ ಆದಮೇಲೆ ಬರ್ತದೆ. ಅದಕ್ಕೆ ಅವರು ಪ್ರೆಷರಲ್ಲಿ ಸ್ಕೋರ್ ಮಾಡಲೇಬೇಕು. ಇಟ್ಸ್ ಅ ಡೂ ಆರ್ ಡೈ ಸಿಚುವೇಶನ್. ಅಂಥ ಸಿಚುವೇಶನನ್ನು ನಾವು ಸ್ಟೂಡೆಂಟ್ಸಿಗೆ ಮೈಂಡ್ ಸೆಟ್, ಬೇಸಿಕ್ಲಿ ಮೆಂಟಾಲಿಟಿಯಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಹಾಗೆ ಅದು ಮೇನ್ ಫೋಕಸ್. ಯಾಕಂದರೆ ನಾವು ಎಷ್ಟು ಸಲ ಮ್ಯಾಚಿಗೆ ಹೋಗುವಾಗ ಫಸ್ಟ್ 1-2 ಸೆಕೆಂಡಲ್ಲಿ ನಾವು ಗೋಲ್ ಹಾಕ್ತೇವೆ, ಸೋಲ್ತೇವೆ. ಆಗ ಈ ಥರದ ಅಟ್ಮಾಸ್ಫಿಯರ್ ಉಂಟು ಈಗ. ಇದು ಅಂಡರ್ 10 ಯು ಕ್ಯಾನ್ ಸಿ ಆಲ್ ದಟ್ ಪಾಸಿಂಗ್, ಡ್ರಿಬ್ಲಿಂಗ್, ಯು ವಿಲ್ ಸಿ ಹೌ ಇಟ್ ಗೋಸ್. ಟೈಟನ್ ಅಕಾಡೆಮಿಯಲ್ಲಿ ನಿಮಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ ತನಕ ಅಂದರೆ ಒಳ್ಳೆದುಂಟು. ಎಲ್ಲ ಆಡ್ತಾ ಮಕ್ಕಳೆಲ್ಲ ಒಳ್ಳೆ ಆಡ್ತಾರೆ, ಒಳ್ಳೆ ಕೋಚಿಂಗ್ ಎಲ್ಲ ಒಳ್ಳೆದುಂಟು, ಎಲ್ಲ ಒಳ್ಳೆ ಮಾಡ್ತಾರೆ. ಇಲ್ಲಿ ಸ್ವಲ್ಪ ನನಗೆ ಮಕ್ಕಳು ಸಿಕ್ಕಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಕ್ವಶನ್ಗಳು ಕೇಳೋಣ. ನಿನ್ನ ಹೆಸರೇನು? ನನ್ನ ಹೆಸರು ಪ್ರಭು. ಓಕೆ, ನಿನ್ನ? ನನ್ನ ಹೆಸರು ನಿಧೀಶ್. ಓಕೆ, ನಂದು ಹೆಸರು ಆರವ್. ಓಕೆ, ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಇಲ್ಲಿದೆಯಾ? ನಾನು 1 ವರ್ಷದಿಂದ ಹೋಗುದು ಟೈಟನ್ಸ್. ಓಕೆ, ನಾನು 6 months ಆಯಿತು. ಓಕೆ, ನಂದು 2 ವರ್ಷ ಆಯಿತು. ಓಕೆ. ಇವಾಗ ನಿಮ್ಮ 3 ಜನನು ಇವಾಗ ಹೇಳಬೇಕು, ನಿಮ್ಮದು ಇಷ್ಟು ದಿನದ, ತಿಂಗಳದು ಅಥವಾ ವರ್ಷದ್ದು ಎಕ್ಸ್ಪೀರಿಯನ್ಸಲ್ಲಿ ವಿಚ್ ವಾಸ್ ಯೋರ್ ಬೆಸ್ಟ್ ಮೂಮೆಂಟ್? ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವುದು ಅಂತ? ನಂದು ಬೆಸ್ಟ್ ಮೂಮೆಂಟ್ ಆದರೆ ನಾನು ಟೈಟನ್ಸ್ ಫೆಸ್ಟ್ ಗೆಲ್ಲಿಸಿದೆ. ಓಕೆ, ಅದು ತುಂಬ ಖುಷಿ ಆಯ್ತಾ? ಹಾಂ, ತುಂಬ ಖುಷಿ ಆಯಿತು. ಓ, ಓಕೆ. ನನ್ನ ಬೆಸ್ಟ್ ಮೂಮೆಂಟ್, ನಾನು ಹಾಫ್ ಕೋರ್ಟಿಂದ ಗೋಲ್ ಶೂಟ್ ಮಾಡಿದೆ, ಅದು ಗೋಲ್ ಆಯಿತು. ಓ, ಓಕೆ, ಸೆಲೆಬ್ರೇಷನ್ ಎಲ್ಲ ಮಾಡಿರ್ತೀಯ ಹಂಗಾರೆ. ನಿಮ್ಮದು? ನಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದ್ದೇನೆ. ಓಕೆ, 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 ಗುಡ್ ಗುಡ್. ಹೀಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಚಿಕ್ಕ ಮಕ್ಕಳ ಜೊತೆ. ಇವಾಗ ನಾವು ಬಂದಿರೋದು ದ ಮೇನ್ ಇವೆಂಟ್. ಟಾಡ್ಲರ್ಸಲ್ಲಿ ಯಾರು ಚಂದ ಆಡ್ತಾರೋ ಅವರು ಸಬ್ ಜೂನಿಯರ್ಸಿಗೆ ಹೋಗ್ತಾರೆ, ಸಬ್ ಜೂನಿಯರ್ಸಲ್ಲಿ ಯಾರು ಚಂದ ಆಡ್ತಾರೋ ಅವ್ರು ಇಲ್ಲಿ ಜೂನಿಯರ್ಸಿಗೆ ಬರ್ತಾರೆ. ಇದನ್ನು ನೋಡಿ ನೀವು ಏನು ಹೇಳ್ತೀರಾ ಲಸಿನ್ ಅವರೇ? ಅಲ್ಲ, ಈ ಬ್ಯಾಜಿದು ಎಂತ ಮೇನ್ ಫೋಕಸ್ ಅಂದರೆ ಈ ಬ್ಯಾಜಲ್ಲಿ ಎಲ್ಲರೂ 11 year-ಇಂದ 14 year ತನಕ ಇದ್ದಾರೆ. ಈ ಬ್ಯಾಜಲ್ಲಿ 11 year-ಇಂದ 14 year ತನಕ ಇದ್ದಾರೆ. ಅವರು ಕಂಪ್ಲೀಟ್ ಕೋಚ್ನವರು ಕಂಪ್ಲೀಟ್ ಫೋಕಸ್ ಟ್ರೈನಿಂಗಲ್ಲಿ ಮತ್ತು ಡ್ರಿಲ್ಸಲ್ಲಿ ಮತ್ತು ವಾರ್ಮಪ್ಪಲ್ಲಿ ಎಲ್ಲ ನೋಡ್ತಾರೆ. ಮತ್ತು ಇನ್ನೊಂದಂತ ಆದರೆ ಕೆಲವರು ಇಲ್ಲಿ ಅಂಡರ್ 10 ಮಕ್ಕಳು ಸಹ ಇದ್ದಾರೆ. ಅವರ ಆ ಬ್ಯಾಚಲ್ಲಿ ಯಾರು ಒಳ್ಳೆ ಆಡಿದ್ರು ಅವರನ್ನು ನಾವು ಈ ಬ್ಯಾಚಿಗೆ ಶಿಫ್ಟ್ ಮಾಡ್ತಾರೆ ಆ್ಯಸ್ ಅ ಪ್ರಮೋಷನ್. ಸೊ ಅವರು ವಾಪಸ್ ಹೋಗುವಾಗ ಅದನ್ನು ಎಕ್ಸ್ಪೀರಿಯನ್ಸನ್ನು ಆ ಬ್ಯಾಜಿಗೆ ತಗೊಂಡು ಹೋಗ್ತಾರೆ. ಎಕ್ಸ್ಪೀರಿಯನ್ಸಿಗೆ ಆ ಬ್ಯಾಜಿಗೆ ತಗೊಂಡು ಹೋಗುವಾಗ ಬೇರೆ ವರ್ಷ ಇಂಪ್ರೂವ್ ಆಗ್ತಾರೆ. ಈ ಬ್ಯಾಜಿಗೆ ನಾಳೆ ಈಗ ಅವರಿಗೆ ಟೂರ್ನಮೆಂಟ್ ಉಂಟು, ಗೊತ್ತಿಲ್ಲ ಗೆಲ್ತಾರಾ ಅಂತ. ಮೇನ್ ಥಿಂಗ್ ಮೆಂಟಾಲಿಟಿ ವೈಸ್ ಅವರ ಬೆಸ್ಟ್ ಕೊಡ್ತಾ ಇದ್ದಾರೆ. ಮತ್ತು ಈ ಬ್ಯಾಜಲ್ಲಿ ನೀವು ನೋಡುವಾಗ ಇಂಟೆನ್ಸ್ ಮ್ಯಾಚ್ ಕಂಪೇರ್ ಟು ಜೂನಿಯರ್ ಜೂನಿಯರ್ ಸಬ್ ಜೂನಿಯರ್ ಟಾಡ್ಲರ್ಸ್ ಜೂನಿಯರ್ ಬ್ಯಾಚಲ್ಲಿ ಇಂಟೆನ್ಸ್ ಮ್ಯಾಚ್ ಉಂಟು. ನೀವು ನೋಡ್ಬೋದು, ಗೇಮ್ ಪ್ಲೇ ನೋಡಬೇಕಾದ್ರೆ ತುಂಬ ಫಾಸ್ಟ್ ಉಂಟು, ತುಂಬ ಫಿಸಿಕಲಿ ಸ್ಟ್ರಾಂಗ್ ಉಂಟು. ಎಲ್ಲರಿಗೆ ವಿನ್ ಆಗಲಿಕ್ಕೆ ಬೇಕು ಈ ಬ್ಯಾಚಲ್ಲಿ, ದ್ಯಾಟ್ಸ್ ಮೇನ್ ಥಿಂಗ್. ಮತ್ತು ಕೋಚ್ರವರು ಸಹ ತುಂಬ ಒಳ್ಳೆಯಾಗಿ ಟ್ರೈನಿಂಗ್ ಕೊಡ್ತಾರೆ. ಅವರ ಡ್ರಿಲ್ಸ್ ತುಂಬ ಇಂಟೆನ್ಸ್ ಉಂಟು. ಟೆಲ್ ಹಾಯ್ ಟು ದ ಕ್ಯಾಮೆರಾ. ಹಾಯ್. ನಮ್ಮ ಅಕಾಡೆಮಿದು ಯಂಗೆಸ್ಟ್ ಟಾಡ್ಲರ್ ಇಲ್ಲ ರಿಪೋರ್ಟಿಂಗ್. ಶರಣ್ ಸರ್ ಸ್ವಲ್ಪ ಟ್ಯಾಕ್ಟಿಕ್ಸ್ ಹೇಳ್ತಾ ಇದ್ದಾರೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟಿದ್ದೀವಿ. ಆ್ಯಕ್ಷನ್ ಪ್ಯಾಕ್ಡ್ ಸೆಷನ್ಸ್. ಒಂದು ಒಳ್ಳೆಯ ದಿನ, ಕೋಚಿಂಗ್ ಎಲ್ಲ ಆಯಿತು. ಈಗ ಮನೆ ಕಡೆ ಹೋಗ್ತಾ ಇದ್ದೇವೆ. ನಿಜ ಹೇಳ್ಬೇಕಂದ್ರೆ ನಾವು ಚಿಕ್ಕದ್ರಿಂದನೂ ಫುಟ್ಪಾತಲ್ಲಿ ಫುಟ್ಬಾಲ್ ಆಡ್ತೀವಿ. ಏನಂದರೆ ಆಶ್ಲೀಸ್ನವರು ಬಂದರು, ಅವರ ಬ್ಯುಸಿ ಶೆಡ್ಯೂಲನ್ನು ಬಿಟ್ಟು ನಮ್ಮ ವಿಡಿಯೋ ತೆಗಿಲಿಕ್ಕೆ. ನೋಡಿ, ಮಕ್ಕಳು ಹೀಗೆ ಬಿಡುವುದೇ ಇಲ್ಲ. ಇವ ಸಹ ಒಬ್ಬ ಟಾಡ್ಲರ್. ಮತ್ತೆ ಅಯಾನ್ ಹೇಗೆ ಆಗ್ತಾ ಉಂಟು ಇವತ್ತು? ಹೇಗೆ ಆಯ್ತು ಪ್ರಾಕ್ಟೀಸ್? ಗೋಲ್ ಹಾಕಿದ್ಯಾ ನೀನು? I scored only 1 goal. ಓನ್ಲಿ 1 goal. ನಾಳಿದ್ದು ಮ್ಯಾಚ್ ನಾವು ಗೆದ್ದರೆ ನಾವು ನೆಕ್ಸ್ಟ್ ರೌಂಡ್ ಬ್ಯಾಂಗ್ಳೂರಿಗೆ ಹೋಗ್ತೇವೆ. ಲಾಸ್ಟ್ ಟೈಮ್ ನಾವು ಬ್ಯಾಂಗ್ಳೂರಲ್ಲಿ ವಿನ್ ಆದ್ವಿ. ಮಾತ್ರ ಇದು ಒಂದು ದೊಡ್ಡ ಅಪರ್ಚುನಿಟಿ. ಆಡುವಾಗಿಂತ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೆ ಎಂತ ಅಂದರೆ ಕ್ಯಾಪ್ಟನ್ ಯಾರು ಆಗೋದಂತ ಎಲ್ಲರಿಗೆ ಅದು ಮೇನ್ ಫೋಕಸ್.